ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಹೌದು, ಗೃಹಲಕ್ಷ್ಮಿ ಯೋಜನೆಯ 30 ಹಾಗೂ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ. ಬಹಳಷ್ಟು ಜನ ಈ ಒಂದು ದುಡ್ಡಿಗಾಗಿ ಕಾಯ್ತಾನೆ ಇದ್ದೀರಿ. ಈಗಾಗಲೇ ಸತತವಾಗಿ ದುಡ್ಡು ಕೂಡ ಜಮಾ ಆಗಿರುವುದು ನಿಮಗೆ ಗೊತ್ತಿದೆ. ಹಾಗೆ ಈ 30 ಹಾಗೂ 31ನೇ ಕಂತಿನ ಹಣ 4,000 ಆದರೂ ಬಿಡುಗಡೆ ಆಗ್ತಾ ಇದ್ದು, ಸುಮಾರು ಈ 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್‌ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಈ 13 ಜಿಲ್ಲೆಗಳು ಯಾವುವು? ಈ 2 ದಿನದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದ್ದು, ಹಾಗಾದರೆ ಈ 13 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಬದಲಾವಣೆಗಳ ಮೇಲೆ ಬದಲಾವಣೆಗಳು ಆಗ್ತಾ ಇಲ್ಲಿವರೆಗೂ ಕೂಡ ಬಂದಿದೆ. ನಾವು ಮೊದಲಿನಿಂದನೂ ಕೂಡ ಥಿಂಕ್ ಮಾಡ್ತಾ ಬಂದಿದ್ದೀವಿ. ನೋಡ್ತಾ ಇದ್ದೀರಿ, ಒಂದಾದ ಮೇಲೆ ಒಂದು ರೂಲ್ಸು, ಹೊಸ ರೂಲ್ಸನ್ನು ತಂದು ಎಲ್ಲರನ್ನ ತೆಗೆದಾಕೋದು, ಇದೆಲ್ಲವೂ ಕೂಡ ಇದೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಹೌದು, ಲಕ್ಷಾಂತರ ಫಲಾನುಭವಿಗಳನ್ನು ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಔಟ್ ಅಂತ ಹೇಳಲಾಗ್ತಾ ಇದೆ. ಯಾತಕ್ಕೆ, ಯಾವ ಕಾರಣಕ್ಕಾಗಿ ಇದು? ಅದರ ಬಗ್ಗೆನೂ ಕೂಡ ಸ್ಪಷ್ಟನೆ ಮುಂದೆ ಕೊಡ್ತೀನಿ. ಈಗ ಸತತವಾಗಿ ದುಡ್ಡನ್ನು ನೀವು ಪಡ್ಕೊಂಡಿದ್ದೀರಿ. ಯಾವ ಕಂತುಗಳು, ಯಾವ ತಿಂಗಳ ಹಣ, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲ ಅಂದರೆ ಸರ್ಕಾರ ಯಾಮಾರಿಸ್ಬಿಡತ್ತೆ ಸ್ನೇಹಿತರೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ. 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟಿತ್ತು. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹೋದ ವರ್ಷದಲ್ಲಿ ನಿಮಗೆ ಯಾಮಾರಿಸಿಬಿಟ್ಟಿತ್ತು. 5,000 ಕೋಟಿ ಹಣವನ್ನು ಸರ್ಕಾರ ನುಂಗಾಕಿತ್ತು ಅಂತ ಹೇಳಿದ್ದೆ. ಅವುಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಸ್ಪಷ್ಟನೆಯೊಂದನ್ನು ಕೊಟ್ಟಿದ್ರು. ಆದರೆ ಈಗಲೂ ಕೂಡ ಆ 2 ಕಂತುಗಳ ಬಗ್ಗೆ ಸುಳಿವೇ ಇಲ್ಲ. ಅದರ ಬಗ್ಗೆ ನಾನು ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಸ್ವಲ್ಪ ಜನರಿಗೆ ಬೇಸರ ಬರಬಹುದು, ಹಾಗಾಗಿ ಇದನ್ನು ಮತ್ತೊಮ್ಮೆ ಹೇಳಿಕೆ ಏನು ಹೋಗೋದಿಲ್ಲ. ಒಟ್ಟಾರೆಯಾಗಿ ಅದನ್ನು 2 ಕಂತುಗಳ 5,000 ಕೋಟಿ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ 4,000 ಬರಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ನಾನು ಇದರ ಬಗ್ಗೆ ನಿಮಗೆ ತಿಳಿಸಲೇಬೇಕಾಗಿತ್ತು, ಅನಿವಾರ್ಯತೆ ಇತ್ತು. ಹೀಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಆ 2 ಕಂತುಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಇನ್ನೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಬಂದಿಲ್ಲ, ಅದು ಈಗಲಾದರೂ ಬರುತ್ತಾ ಅಂತಕ್ಕಂಥದ್ದನ್ನು ಕಾಯ್ದು ನೋಡ್ತಾ ಇದ್ದೀವಿ. ಆದರೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ. ಹಾಗಾದರೆ ಇದ್ರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇನ್ನೂ ಪ್ರೆಷರನ್ನು ಈಗಾಗಲೇ BJP ನಾಯಕರು ಹಾಕಿದ್ರು. ಇದರ ಮೇರೆಗೆ ಈಗ ದುಡ್ಡು ಬರುತ್ತೆ, ನಾಳೆ ದುಡ್ಡು ಬರುತ್ತೆ ಅಂತ ಕಾಯ್ತಾನೆ ಇದ್ದೀವಿ. ಆದರೆ ಇನ್ನೂ ಕೂಡ ಬಂದಿಲ್ಲ. ಸದ್ಯಕ್ಕೆ ಬಿಡಿ, ಈಗ ಕಾಯ್ದು ನೋಡೋಣ ಮುಂದಿನ ದಿನಗಳಲ್ಲಿ ಏನು ಸ್ಪಷ್ಟನೆ ಸಿಗುತ್ತೆ ಅಂತ. ಅದನ್ನು ಸರಿಪಡಿಸ್ತೀನಿ, ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಹಾಗಾಗಿ ನಾವು ಕಾಯ್ದು ನೋಡಬೇಕು. ಈಗ ಅದಾದ ಬಳಿಕ ಏನು ಪ್ರೆಷರ್ ಬಿತ್ತಲ್ವ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ, ಆ ಸಂದರ್ಭದಲ್ಲಿ 4-5 ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಮತ್ತು ಹಣಕಾಸು ಇಲಾಖೆಯೂ ಕೂಡ ಸರಿಯಾದ ಸಮಯಕ್ಕೆ ದುಡ್ಡನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದ್ವು. ಹೀಗಾಗಿ ಹಣಕಾಸು ಇಲಾಖೆ ದುಡ್ಡನ್ನು ಬಿಡುಗಡೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬಂತು. ಹೀಗಾಗಿ 24 ಸೆಪ್ಟೆಂಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು, ಅದನ್ನು ಕೂಡ ಕ್ಲಿಯರ್ ಮಾಡಿದ್ರು. 25 ಅಕ್ಟೋಬರ್ ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು, ಅದನ್ನು ಕೂಡ ಕ್ಲಿಯರ್ ಮಾಡಿದ್ರು. ಹಾಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಹೋದ ವರ್ಷದ 26ನೇ ಕಂತು ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಈ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತಾರೆ. ಜೊತೆಗೆ ಈ ವರ್ಷದಲ್ಲಿ ಹೊಸ ವರ್ಷದ ಜನವರಿ ತಿಂಗಳ ಹಣ ಸ್ನೇಹಿತರೆ, 28ನೇ ಕಂತಿನ ಹಣ ಇನ್ನೂ ಕೂಡ ಕ್ಲಿಯರ್ ಮಾಡಿಬಿಡ್ತಾರೆ ದಿಢೀರನೆ. ಸತತವಾಗಿ 5 ಕಂತುಗಳು 24, 25, 26, 27, ಜೊತೆಗೆ ಈ ವರ್ಷದ ಜನವರಿ ತಿಂಗಳ ಹಣ ಅಂದ್ರೆ 28ನೇ ಕಂತಿನ ಹಣ. ಜ್ಞಾಪಕ ಇರಲಿ, ಈ ವರ್ಷದಲ್ಲಿ ಪ್ರಾರಂಭಿಕ ಕಂತು ಯಾವುದಪ್ಪ ಅಂದ್ರೆ 28ನೇ ಕಂತು ಜನವರಿ ತಿಂಗಳ ಹಣ. ಇದು ಜ್ಞಾಪಕ ಇದ್ರೆ ಮುಂದಿನ ಎಲ್ಲ ಕಂತುಗಳು ಕೂಡ ನಿಮಗೆ ಜ್ಞಾಪಕ ಇದ್ದೇ ಇರುತ್ತೆ. ಹಾಗಾಗಿ 5 ಕಂತುಗಳನ್ನು ನಿಮಗೆ ಸತತವಾಗಿ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿದ್ರು ಸ್ನೇಹಿತರೆ. ಸತತವಾಗಿ 5 ಕಂತುಗಳನ್ನು 10,000 ರೂಪಾಯಿಯನ್ನು ನೀವು ಪಡ್ಕೊಂಡಿದ್ದೀರಿ ಪ್ರತಿಯೊಬ್ಬ ಮಹಿಳೆಯರು. ಈಗ ದಿಢೀರನೆ ಮತ್ತೆ 29ನೇ ಕಂತಿನ ಹಣ ಆಲ್ರೆಡಿ ಪ್ರಾರಂಭವಾಗಿತ್ತು. ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳು ಕೂಡ ಬಾಕಿ ಉಳಿದಿದ್ದಾರೆ. ಅವರ ಅಕೌಂಟ್ಗಳಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ಇಲ್ಲಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಈಗ 30ನೇ ಕಂತಿನ ಹಣ ಅದರ ಜೊತೆಗೇನೆ ಬಿಡುಗಡೆ ಆಗ್ತಾ ಇದ್ದು, ಸುಮಾರು 13 ಜಿಲ್ಲೆಗಳಿಗೆ ಈ 30ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರ. 13 ಜಿಲ್ಲೆಗಳು ಈ 30 ಹಾಗೂ 31ನೇ ಕಂತಿನ ಹಣ ಅಂತ ಹೇಳ್ತಾ ಇದ್ದೀನಿ. 13 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ.
ಮುಖ್ಯವಾಗಿ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತಂದ್ರೆ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೇನೆ ಬರುತ್ತೆ. ಹೌದು, ಯಾಕೆ ಈ ಪ್ರಶ್ನೆ ನಿಮಗೆ ಬಂದೇ ಬರಬಹುದು, ಯಾಕೆ ಅಲ್ಯಾಕೆ ಬೇರೆ ಜಿಲ್ಲೆಗಳಲ್ವಾ ಅಂತ ಕೇಳಬಹುದು. ಯಾಕೆ ಅಂದ್ರೆ ಸ್ನೇಹಿತರೆ, ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂತಂದ್ರೆ ಅಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಆ ಜಿಲ್ಲಾ ಪಂಚಾಯತ್ ಒಂದು ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳು. ಹೀಗಾಗಿ ಮೊದಲನೇ ಹಂತದಲ್ಲಿ ಅಲ್ಲಿ ದುಡ್ಡು ಹೋಗಿರತ್ತಲ್ವಾ, ಅದು ಮತ್ತೆ ರಿಟರ್ನ್ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ನೆಕ್ಸ್ಟ್ DBT ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. ನೆಕ್ಸ್ಟ್ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತವೆ. ಜಮಾ ಮಾಡಿದ ತಕ್ಷಣ ಎಲ್ಲವೂ ಕೂಡ ಕ್ಲಿಯರ್ ಆದರೆ ಅದರ ನಂತರ ಒಂದು ಫೈಲನ್ನು ರೆಡಿ ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇಂತಿಷ್ಟು ಮಹಿಳೆಯರಿದ್ರು ಈ ಕಂತನ್ನು ಈ ತಿಂಗಳಲ್ಲಿ ನಾವು ಜಮಾ ಮಾಡಿ ಕ್ಲಿಯರ್ ಮಾಡಿದ್ದೀವಿ ಅಂತ ಫೈಲ್ ರೆಡಿ ಮಾಡಿ ರಿಟರ್ನ್ ಹಣಕಾಸು ಇಲಾಖೆಗೆ ಕಳಿಸುತ್ತೆ. ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದನ್ನು ಗೊತ್ತಾಗೋದರ ಜೊತೆಗೆ ಈ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆನೂ ಕೂಡ ನಾನು ಹೇಳಿದ್ದೆ, ನಿಮಗೆ ಕೇಳಿಸ್ಕೊಂಡಿದ್ದೀರ ಅಂತ ಅನ್ಕೊಳ್ತೀನಿ. ಇದು ಪ್ರೊಸೆಸರ್ ಕೂಡ ಹೌದು, ಇದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರೋದು ಕೂಡ ಹೌದು. ಹಾಗಾಗಿ ಅಲ್ಲಿಯೇ ಟ್ರಯಲ್ ನಡೆಯುತ್ತೆ. ಏನಾದರೂ ತಾಂತ್ರಿಕ ದೋಷಗಳು ಕಂಡು ಬಂದರೆ ಈ ಗವರ್ನರ್ಸರು ಕೂಡ ಇರ್ತಾರೆ ಅದನ್ನು ಸರಿಪಡಿಸಲಿಕ್ಕೆ. ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂತಹ ತಾಂತ್ರಿಕ ದೋಷ ಈ ಸಂದರ್ಭದಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸ್ನೇಹಿತರೆ, ಇದಲ್ಲದೇ ಈಗ ಜಿಲ್ಲೆಗಳನ್ನು ಕೂಡ ನಿಮಗೆ ಹೇಳುತ್ತೇನೆ, ಕೇಳಿಸ್ಕೊಳ್ಳಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿ ವಿಜಯನಗರ, ಧಾರವಾಡ, ಯಾದಗಿರಿ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಸುಮಾರು 13 ಜಿಲ್ಲೆಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಹಾಕಿದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು. ಇನ್ನು ಸ್ನೇಹಿತರೆ, ಸುಮಾರು ಜನರಿಗೆ ದುಡ್ಡು ಬರೋದಿಲ್ಲ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂತ ಕೇಳೋದಾದರೆ, ಒಂದಾದ ಮೇಲೆ ಒಂದು ರೂಲ್ಸನ್ನು ತರ್ತಾ ಇದ್ದಾರೆ ಅಂತ ನಾನು ನಿಮಗೆ ಪ್ರಾರಂಭದಲ್ಲಿ ಕೂಡ ಹೇಳಿದ್ದೆ. ಯಾಕೆ ಅಂತ ಕೇಳೋದಾದರೆ, ಅದು ರೂಲ್ಸ್ ಅಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಸ್ನೇಹಿತರೆ. ಹೌದು, ಬಹಳಷ್ಟು ಗೃಹಲಕ್ಷ್ಮಿಯರು ಏನು ಮಾಡ್ತಾ ಇದ್ದಾರೆ, ಬ್ಯಾಂಕ್ಗಳಲ್ಲಿ ವಹಿವಾಟು ಮಾಡ್ತಾ ಇಲ್ಲ. ಅಕೌಂಟನ್ನೇನೋ ಓಪನ್ ಮಾಡ್ತಾರೆ, ಅದನ್ನು ಆ್ಯಕ್ಟಿವ್ ಇಟ್ಕೊಳ್ಬೇಕಲ್ವ. ನೀವು ದುಡ್ಡನ್ನು ಹಾಕೋದು ತೆಗಿಯೋದು ಈ ರೀತಿ ವಹಿವಾಟು ಮಾಡ್ತಾ ಇದ್ದರೆ ಏನು ತೊಂದರೆ ಇರೋದಿಲ್ಲ. ನೀವು ಟ್ರಾನ್ಸಾಕ್ಷನ್ನೇ ಮಾಡಿಸ್ಲಿಲ್ಲ ಅಂದರೆ ತೊಂದರೆ ಉಂಟಾಗುತ್ತೆ. ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಹೋದರೆ ಆಗ ಮಾತ್ರ ನಿಮ್ಮ ಅಕೌಂಟು ಆ್ಯಕ್ಟಿವ್ ಇರುತ್ತೆ. ಅಕೌಂಟನ್ನು ಓಪನ್ ಮಾಡಿ ಹಾಗೆ ಬಿಟ್ಬಿಟ್ರೆ ಅದು ಡಿಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಮೇಲಿಂದ ಮೇಲಕ್ಕೆ ದುಡ್ಡನ್ನು ಹಾಕೋದು ತೆಗೆಯೋದು ವಹಿವಾಟು ಮಾಡೋದು ಈ ರೀತಿ ಮಾಡ್ತಾ ಇದ್ರೆ ಮಾತ್ರ ನಿಮ್ಮ ಅಕೌಂಟು ಆ್ಯಕ್ಟಿವ್ ಇರುತ್ತೆ. ಅದರಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಮಹಿಳೆಯರು ಹೆಚ್ಚಾಗಿ ಈ ಅಕೌಂಟ್ಗಳನ್ನು ಯೂಸ್ ಮಾಡೋದಿಲ್ಲ. ಯಾಕಂದರೆ ಹೆಚ್ಚಾಗಿ ಅವರು ಸಂತೆ ಆಗಿರಲಿ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಗೆ ಅಕೌಂಟ್ಗಳನ್ನು ಯೂಸ್ ಮಾಡೋದಿಲ್ಲ. ಮನೆ ಕೆಲಸ ಮಾಡ್ತಿರ್ತಾರೆ ಅಥವಾ ಹೊಲದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಈ ಕಾರಣಕ್ಕಾಗಿ ಅವರ ಅಕೌಂಟ್ ಯೂಸ್ ಆಗ್ತಿರೋದಿಲ್ಲ. ಇದಕ್ಕಾಗಿ ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ. ಅದನ್ನು ಓಪನ್ ಮಾಡ್ಕೊಳ್ಳಿ, ತದನಂತರ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ಓಕೆನಾ? ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.